ಇವಾಗ ನಾವು ಕಾಯಿ ಕರ್ಪೂರ ತೊಗೊಂಡಾಯ್ತಾ, ಇವಾಗ ದರ್ಶನಕ್ಕೆ ಒಳಗಡೆ ಹೋಗೋಣ. ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಟೈಮ್ ಟೇಬಲ್ ಇವಾಗ ದೇವ್ರಿಗೆ ಊದಿನ ಕಡ್ಡಿ ಕರ್ಪೂರ ಹಾಕೋಣ. ಇವಾಗ ದರ್ಶನ ಎಲ್ಲ ಆಯಿತಾ, ಹಣ್ಣು ಕಾಯಿ ಕರ್ಪೂರನ ಅರ್ಪಣೆ ಮಾಡಿ ಆಯಿತಾ. ಜಸ್ಟ್ ನಿನ್ನೆ ಜಾತ್ರೆ ಮುಗಿತು ಅಂತ ತುಂಬ ಅದ್ದೂರಿಯಾಗಿ ಜಾತ್ರೆ ನಡೀತಿತ್ತಿಲ್ಲ. ಈ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ಕೇಳೋಣ. ಅಪೇಕ್ಷೆಗೆ ತತ್ವಂ ಪದದ ಅರ್ಥವ ಇವಾಗ ನಾನು ಶ್ರೀ ಮಡಿವಾಳೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದೇನೆ. ಈ ದೇವಸ್ಥಾನ ಹೇಗೆ ಪ್ರಾರಂಭವಾಯಿತು, ಈ ದೇವಸ್ಥಾನ ಪ್ರಾರಂಭವಾಗೋಕ್ಕೆ ಮುಖ್ಯ ಕಾರಣಗಳೇನು, ಈ ದೇವಸ್ಥಾನದ ಇತಿಹಾಸ ಏನು, ಈ ದೇವಸ್ಥಾನದ ಮಹತ್ವಗಳೇನು, ಈ ದೇವಸ್ಥಾನದ ಶ್ರೀ ಮಡಿವಾಳೇಶ್ವರ ಪವಾಡಗಳೇನು ಅನ್ನೋದನ್ನು ನಾನು ಪ್ರಧಾನ ಅರ್ಚಕರ ಹತ್ರ ಇವಾಗ ಮಾತಾಡ್ತೀನಿ. ತುಂಬ ಅದ್ಭುತವಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಷ್ಟೋ ಜನ ಭಕ್ತಾದಿಗಳ ಪ್ರತಿ ವರ್ಷ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಾರೆ. ನೀವು ಬೇಕಂದ್ರೆ ಧಾರವಾಡ ಸುತ್ತಮುತ್ತ ಇದ್ದರೆ ನೀವು ದಯವಿಟ್ಟು ಬನ್ನಿರಿ. ಪ್ರತಿ ವರ್ಷ ಭರತ ಹುಣ್ಣಿಮೆ ಆದ 3 ದಿವಸಕ್ಕೆ ಇಲ್ಲಿ ಮಹಾರಥೋತ್ಸವ ನಡೀತೈತಿ. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ, ತಮ್ಮ ಹರಕೆಗಳನ್ನು ಈಡೇರಿಸ್ತಾರೆ. ಎಷ್ಟೋ ಜನ ಭಕ್ತಾದಿಗಳ ಸಮಸ್ಯೆ ಇಟ್ಕೊಂಡು ಬಂದಿರ್ತಾರೆ. ಈ ಶ್ರೀ ಮಡಿವಾಳೇಶ್ವರ ಅಜ್ಜವರ ಸನ್ನಿಧಿ ಬಂದಾದ್ಮೇಲೆ ಎಷ್ಟೋ ಅವರ ಸಮಸ್ಯೆಗಳು ಪರಿಹಾರವಾಗಿದ್ದಾವ ಅಂತ ಪ್ರಧಾನ ಅರ್ಚಕರು ನಮಗೆ ಅದರ ಬಗ್ಗೆ ಹೇಳ್ತಾ ಇದ್ರು. ಆ ಥರ ಏನಾದರೂ ನೀವು ಸಮಸ್ಯೆಯಲ್ಲಿದ್ದರೆ ದಯವಿಟ್ಟು ಬನ್ನಿರಿ. ಶ್ರೀ ಮಡಿವಾಳೇಶ್ವರ ದೇವಸ್ಥಾನಕ್ಕೆ ಅವರ ಆಶೀರ್ವಾದಕ್ಕೆ ಪಾತ್ರರಾಗ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮಹಾರಥೋತ್ಸವ ಮಾತ್ರ ಅದ್ದೂರಿಯಾಗಿರ್ತೈತಿ. ನೀವು ಒಂದ್ಸಲ ಬನ್ನಿರಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನಾನು ಜನಕ್ಕೆ ಸರಿಯಾದ ಮಾಹಿತಿಯನ್ನು ಒದಗಿಸ್ತಿದ್ದೀನಿ ಅನ್ನೋದು ನನಗೂ ಒಂಥರ ಖುಷಿ ಅನಿಸ್ತೈತಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಹಾಗಿದ್ರೆ ಇವಾಗ ಲೇಟ್ ಮಾಡೋದು ಬೇಡ, ಪ್ರಧಾನ ಅರ್ಚಕರನ್ನ ಮಾತಾಡ್ಸೋಣ, ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನಮ್ಮ ಜೊತೆಗೆ ಶ್ರೀ ಮಡಿವಾಳೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಮನಬಸೆ ಅವರಿದ್ದಾರೆ. ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್, ನಾವು ಮಾತಾಡ್ಸೋಣ ಇವಾಗ. ಗುರುಗಳೇ ನಮಸ್ಕಾರಗಳು. ನಮಸ್ತೆ. ಈ ದೇವಸ್ಥಾನದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಗುರುಗಳೇ. ಸರಿ. ಶ್ರೀ ಗುರುಭ್ಯೋ ನಮಃ. ಕರ್ತೃ ಜಗದ್ಗುರು ಮಡಿವಾಳ ಶಿವಯೋಗಿಗಳವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶ ಸಂಚಾರವನ್ನು ಮಾಡಿ ಗರಗ ಗ್ರಾಮಕ್ಕೆ ಬಂದು ಇಲ್ಲಿ ಪಕ್ಕದ ಜಮೀನಿನಲ್ಲಿ ಮರಬದವರ ಜಮೀನಿನಲ್ಲಿ ವಾಸ್ತವ್ಯ ಮಾಡಿದರು. ಅಲ್ಲೆಲ್ಲ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದರು. ಕೆಲ ದಿನಗಳ ನಂತರ ಆ ಜಮೀನಿನ ಮಾಲಕ
ಇವರು ಮಡಿವಾಳೇಶ್ವರರು ಸ್ನಾನ ಮಾಡ್ತಕ್ಕಂಥ ಬಾವಿಯಲ್ಲಿ ಆತ ಬಟ್ಟೆ ತೊಳಿಲಿಕ್ಕೆ ಬಂದ. ಬಟ್ಟೆ ತೊಳಿಲಿಕ್ಕೆ ಬಂದಾಗ ಮಡಿವಾಳೇಶ್ವರರ ಶಿಷ್ಯರಾದ ಗಂಟೆಪ್ಪಜ್ಜ, ಇದು ಅಜ್ಜವರು ಸ್ನಾನ ಮಾಡುವಂಥ ಸ್ಥಳ, ನೀವೆಲ್ಲ ಮಾಡಬಾರ್ದು, ಅಜ್ಜವ್ರು ಎಷ್ಟು ಮೀಸಲಿದು, ನೀವು ಮಾಡಬಾರ್ದು ಅಂತ ಹೇಳಿಕೆಸಿಂದ ಸ್ವಲ್ಪ ಅವರಿಗೆ ತಿಳುವಳಿಕೆ ಹೇಳ್ತಾರೆ. ಹೇಳಿದ್ಕೊಳ್ಳಿ ಅಂದರೆ ಆ ಹೊಲದ ಮಾಲಕ, ಇದು ನನ್ನ ಹೊಲ, ನನ್ನ ಬಾವಿ, ನೀ ಯಾರು ಹೇಳಕ್ಕ ಅಂತ ಅನ್ನುವಂಥದ್ದು ಒಂದು ಮಾತು ಹೇಳಿದ್ಕೊಳ್ಳಿ ಅಂದ್ರೆ ಆ ಗಂಟೆಪ್ಪಗ ಕರ್ಕೊಂಡು ಅಜ್ಜಾರು, ಇದು ಅವನ ಹೊಲ ಅವನ ಮನೆ ಅಂಥೇಳಿ ಅನ್ನೋದೈತೆ ಅಂದ್ರೆ ನಾವು ಇಲ್ಲಿರೋದು ಬೇಡ, ಹೋಗೋಣ ಬಾ ಅಂಥೇಳಿ ಅಂತ ಈ ಕಡೆ ತುಪರಿ ಹಳ್ಳ ಕಡೆ ಬಂದು ಬಸವೇಶ್ವರ ದೇವಸ್ಥಾನದಲ್ಲಿ ಕುಳಿತಿದ್ದರು. ಆವಾಗ ಇನ್ನು ಇವರು ಗರಗ ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ಗರಗ ಹಂಗರಿಕೆ ಭಕ್ತರು ಮತ್ತು ಹಂಗರಿಕೆ ದೇಸಾಯರು ಒಂದು ಬುದ್ಧಿ, ತಾವು ಇಲ್ಲಿಂದ ಬೇರೆ ಕಡೆ ಹೋಗಬಾರ್ದು, ನಮ್ಮ ಜಮೀನು ಕೊಡ್ತೇವೆ, ಇಲ್ಲೇ ನಮ್ಮ ಜಮೀನದೊಳಗೆ ನೀವು ಉಳಿಬೇಕು ಅಂತ ಹೇಳ್ಕೆಸಿಂದ ದೇಸಾಯರು ಮತ್ತು ಉಳಿದೆಲ್ಲ ಪ್ರಮುಖರು ಕೇಳ್ಕೊತಾರೆ. ಕೇಳ್ಕೊಂಡ್ಕೊಳ್ಳಿ ಅಂತಂದ್ರೆ ಆತ್ಪ ಇಲ್ಲೇ ಇರ್ತೇನೆ ಹಂಗಾರೆ ಅಂತೇಳಿ ನನಗೆ ಮಠ ಕಟ್ಟ್ರಿ ಇಲ್ಲ ಅಂತೇಳಿ ಮಠ ಕಟ್ಟಿಸಿ ನಿಚ್ಚಿನಿಕಿ ಗ್ರಾಮಕ್ಕೆ ಹೋಗಿ ಬರೋದ್ರೊಳಗೆ ಒಂದು ಸಣ್ಣದೊಂದು ಮಠ ಕಟ್ಟಿರ್ತಾರೆ ಅವ್ರಿಗೆ, ಮಡಿವಾಳೇಶ್ವರಿಗೆ ಇರಲಿಕ್ಕೆ. ಇಲ್ಲೇ ವಾಸ್ತವವಾಗಿ ಇಲ್ಲೇ ಉಳಿದು ಬಿಡ್ತಾರೆ ಮಡಿವಾಳೇಶ್ವರರು. ಆಮೇಲಿಂದ 1881 ಒಂದು ಸಮೀಪ ಆಸ್ಪಾಸಿನಲ್ಲಿ 1881 ಇಸ್ವಿಯಲ್ಲಿ ಮಡಿವಾಳ ಶಿವಯೋಗಿಗಳವರು ಇಲ್ಲಿ ಸಮಾಧಿಯನ್ನು ತೊಗೋಬೇಕಂತಂದು ಅವರು ಒಂದು ಟೈಮಿಂಗ್ ಕೊಟ್ಟಿರ್ತಾರೆ ಭಕ್ತರಿಗೆ. ಅವರು ಭಕ್ತರಿಗೆ ಟೈಮಿಂಗ್ ಕೊಟ್ಕೊಳ್ಳಿ ಅಂತಂದ್ರೆ ಅವರು ಇನ್ನೂ ನೀವು 10 ವರ್ಷ ಇರಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಇನ್ನೂ 10 ವರ್ಷ ಇರಬೇಕು ಅಂದ್ಕೊಳ್ಳಿ ಅಂದ್ರೆ ಅದನ್ನು ನೋಟ್ಬುಕ್ನಾಗ ಬರ್ಕೋರಿ ಅಂತೇಳಿ ಬರೆಸಿರ್ತಾರೆ. ಬರೆಸಿದ ಕೂಡಲೇ ಅಂತಂದ್ರೆ ಆ 10 ವರ್ಷ ಮತ್ತು ಕಾಲಾವಧಿ ಇದು ಗತಿಸಿದ ನಂತರ ಮತ್ತು ಇಷ್ಟು ವರ್ಷ ನೀವು ಇರಬೇಕಂತ ಅನ್ನೋದನ್ನು ಬರ್ಕೊಂಡಿದ್ರಿ, ಆ ಸಮಯ ಬಂತೀಗ ತೆಗೆದು ನೋಡ್ರಿ ಅಂತ ಅಂದ್ಕೊಳ್ಳಿ ಅಂದ್ರೆ ತೆಗೆದು ನೋಡ್ತಾರೆ. ಅವಾಗ ಮತ್ತು ಇನ್ನೂ ಅಷ್ಟು ದಿವಸ ಇರಬೇಕ್ರಿ ಬುದ್ಧಿ ಅಂತೇಳಿ ಕೇಳ್ಕೊತಾರೆ. ಇಲ್ಲ ನೀವು 10 ವರ್ಷ ಇರಬೇಕಂದಿದ್ರಿ, 10 ವರ್ಷ ಗತಿಸ್ತು, ಮತ್ತು ಮೇಲಿಂದ ಮೇಲೆ ಹಾಗೆಲ್ಲ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ, ನಾವು ಶಿವನಿಂದ ಕರೆ ಬಂದೈತಿ, ನಾವು ಹೋಗ್ತೇವೆ ಅಂತ ತಿಳ್ಕೊಂಡು ಇಲ್ಲಿ ಮಡಿವಾಳೇಶ್ವರರು ಜೀವಂತ ಸಮಾಧಿಯನ್ನು ತಗೊಳ್ತಾರೆ ಅಂತೇಳಿ ಹೇಳ್ಬೋದು. ಗರಗದ ಮಡಿವಾಳ ಶಿವಯೋಗಿಗಳವರು ಈ ಗರಗದಲ್ಲಿ ಉಳಿಲಿಕ್ಕೆ ಇಷ್ಟೊಂದು ಸಂಕ್ಷಿಪ್ತ ಇದು ಮಾಹಿತಿ ಮತ್ತು ಇನ್ನುಳಿದ ವಿವರಣೆಯನ್ನು ಇನ್ನೊಬ್ಬರು ಅರ್ಚಕರು ಗುರುಪಾದಯ್ಯ ಅಂತೇಳಿ ತಿಳ್ಕೊಂಡು ಅವರೆಲ್ಲ ಮುಂದಿನ ವಿವರವನ್ನು ಹೇಳಿಕೊಡ್ತಾರೆ. ಪ್ರತಿ ವರ್ಷ ಭಾರತ ಹುಣ್ಣಿಮೆಯ ನಂತರ ತೃತೀಯ ತಿಥಿಯಂದು ಮಡಿವಾಳೇಶ್ವರ ರಥೋತ್ಸವ ಜರುಗಲ್ಪಡುತ್ತದೆ. ಸಮಸ್ತ ಭಕ್ತಾದಿಗಳು ಬಂದು ಅಜ್ಜನ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕೆಂದು ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತೀನಿ. ಆವಾಗಲೇ ನಮಗೆ ಪ್ರಧಾನ ಅರ್ಚಕರ ಮನಬಸೆ ಅವರ ದೇವಸ್ಥಾನ ಯಾವ ಥರ ಸ್ಥಾಪನೆ ಆಯಿತು ಅನ್ನೋದನ್ನು ದೇವಸ್ಥಾನದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇವಾಗ ಮತ್ತೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಗುರುಪಾದಯ್ಯನವ್ರು ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಮಡಿವಾಳೇಶ್ವರ ಅಜ್ಜವರ ಜನನ ಯಾವ ಥರ ಆಯಿತು, ಅದಕ್ಕೆ ಕಾರಣಗಳೇನು, ಮತ್ತು ಅವರ ಬಾಲ್ಯಾವಸ್ಥೆ ಯಾವ ಥರ ಇತ್ತು, ಅವರ ಬಾಲ್ಯದಲ್ಲಿ ಮಾಡಿರೋ ಪವಾಡಗಳೇನು ಅನ್ನೋದನ್ನು ಅದ್ರ ಬಗ್ಗೆ ನಮ್ಮ ಸಂಪೂರ್ಣವಾಗಿ ವಿವರಣೆ ಕೊಡ್ತಾರೆ. ಇವಾಗ ಪ್ರಧಾನ ಅರ್ಚಕರಾದಂಥ ಗುರುಪಾದಯ್ಯನವ್ರನ್ನ ನಾವು ಮಾತಾಡ್ಸೋಣ. ಇವಾಗ ಪ್ರಧಾನ ಅರ್ಚಕರಾದಂಥ ಗುರುಪಾದಯ್ಯನವರಿಗೆ ನಮಸ್ಕಾರಗಳು. ನಮಸ್ಕಾರಗಳು ಸರ್. ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರಗಳು. ಇವಾಗ ಗರಗ ಮಡಿವಾಳೇಶ್ವರ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡಲು ಒಬ್ಬರು ಯೂಟ್ಯೂಬರ್ ಅನ್ನಾರು ಬಂದಿದ್ದಾರೆ. ಅವರು ಭಾಳ ವಿಜೃಂಭಣೆಯಿಂದ ಜಾತ್ರೆಯನ್ನು ನೋಡೋಕೆ ಅವ್ರಿಗೂ ಒಂದು ಎಲ್ಲ ಭಕ್ತಾದಿಗಳಿಗೂ ಈ ಕ್ಷೇತ್ರದ ಮಹಿಮೆಯನ್ನು ತೋರಿಸ್ಬೇಕಂತೇಳಿ ಅವರೊಂದು ಭಾಳ ಉತ್ಸಾಹಕತೆಯಿಂದ ಬಂದಿದ್ದಾರೆ. ಅದೇ ರೀತಿಯಾಗಿ ನೀವು ಮೊದಲೇ ನೋಡಿರೋ ಪ್ರಕಾರ ಈ ದೇವಸ್ಥಾನ ಇತಿಹಾಸದ ಬಗ್ಗೆ ಇನ್ನೊಬ್ಬರು ಅರ್ಚಕರಾಗಿರ್ತಕ್ಕಂಥ ತಿಳಿಸ್ಕೊಟ್ಟಿದ್ದಾರೆ. ಇವಾಗ ನಾವು ಗರಗ ಮಡಿವಾಳೇಶ್ವರ ಸ್ವಾಮಿಗಳು ಯಾವ ರೀತಿಯಾಗಿ ಬಂದರು, ಅವರ ಉದಯ ಯಾವಾಗ ಆಯಿತು, ಅವರು ಏನೇನು ಪವಾಡಗಳನ್ನು ಮಾಡಿದರು ಅಂತಕ್ಕಂಥದ್ದು ನಮ್ಮ ಪವಾಡ ಮುಖಾಂತರ ನೋಡಿಕೊಳ್ಳುತ್ತಾ ಹೋಗೋಣ. ಗುರು ಮಡಿವಾಳೇಶ್ವರರು 1798 ಇಸ್ವಿಯಲ್ಲಿ ಉದಯರಾಗ್ತಾರೆ. ಇವರ ಉದಯ ಆಗಲಿಕ್ಕೆ ಏನ್ರಿಪ್ಪ ಕಾರಣ ಅಂತಂದ್ರೆ ಕಿತ್ತೂರು ಮಹಾ ಸಂಸ್ಥಾನದ ಬಗ್ಗೆ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಕಿತ್ತೂರು ಭಾಗದಲ್ಲಿ ಇರ್ತಕ್ಕಂಥ ರಾಣಿ ಚೆನ್ನಮ್ಮಳ ಬಗ್ಗೆ. ಆವಾಗ ರಾಣಿ ಚೆನ್ನಮ್ಮಳಿಗೆ ಮತ್ತು ಅವ್ರಿಗೆ ಮಲಸರ್ಜ ದೊರೆಗೆ ಮಕ್ಕಳು ಇರೋದಿಲ್ಲ. ಹೀಗಾಗಿ ರುದ್ರಮ್ಮ ಅಂತಕ್ಕಂಥವ್ರನ್ನು ಮದುವೆ ಆಗ್ತಾರೆ. ಅವರಿಗೂ ಕೂಡ ಮಕ್ಕಳು ಆಗೋದಿಲ್ಲ. ಹೀಗಾಗಿ ಅವ್ರಿಗೊಂದು ಚಿಂತೆ ಹತ್ತು ಬಿಡ್ತೈತಿ. ಏನ್ರಿಪ್ಪ ಚಿಂತೆ ಹತ್ತಕ್ಕಂತಂದ್ರೆ ಇವು ಸಂಸ್ಥಾನಕ್ಕೆ ಯಾರೋ ಒಬ್ಬರು ಮುಂದೆ ಇರ್ತಕ್ಕಂಥ ಒಂದು ಮಗು ಇಲ್ಲ, ಇದು ಮಕ್ಕಳು ಇಲ್ದಂಗೆ ಆಗ್ಬಿಡ್ತು, ಮುಂದಿನ ಯಾರು ನಡೆಸೋರು ಅಂತೇಳಿ ಅವಾಗ ತಮ್ಮ ಗುರುಗಳಾಗಿರ್ತಕ್ಕಂಥ ಮುದಿ ಮಡಿವಾಳ ಸ್ವಾಮಿಗಳ ಹತ್ರ ಹೋಗಿ ತಾವೊಂದು ಮನವಿಯನ್ನು ಸಲ್ಲಿಸ್ತಾರೆ. ಮನವಿಯನ್ನು ಸಲ್ಲಿಸಿದಾಗ ಆವಾಗ ಸಂಸ್ಥಾನದ ಗುರುಗಳಾಗಿರ್ತಕ್ಕಂಥವ್ರು ಮುದಿ ಮಡಿವಾಳ ಸ್ವಾಮಿಗಳು ಘೋರ ತಪಸ್ಸನ್ನು ಆಚರಿಸಲಿಕ್ಕೆ ಹೋಗ್ತಾರೆ. ಘೋರ ತಪಸ್ಸನ್ನು ಆಚರಿಸಿ ಕ್ಯಾಸ ಅವ್ರು ಏನು ಮಾಡಿಬಿಡ್ತಾರೆ ಅಂತಂದ್ರೆ ಆವಾಗ ಶಿವನನ್ನು ಮೆಚ್ಚಿಸಿ ಕ್ಯಾಸ ವೀರಭದ್ರೇಶ್ವರ ಅವತಾರಿಗಳಾಗಿರ್ತಕ್ಕಂಥವ್ರನ್ನೇ ಗುರು ಮಡಿವಾಳೇಶ್ವರರು ಮಗುವಾಗಿ ಕ್ಯಾಸ ಬರ್ತಾರೆ. ಅವರು ಅಯೋನಿಜನಿತರು ಅಂತೇಳಿ ಹೂದೋಟದೊಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೂವನ್ನು ತಗೊಳ್ಳುವಂಥ ಸಮಯದಲ್ಲಿ ಗುರು ಮಡಿವಾಳೇಶ್ವರರು ಸರ್ಪಗಾವಲಿನಲ್ಲಿ ಸಿಗುತ್ತಾರೆ. ಅದನ್ನು ತೊಗೊಂಡು ಬಂದು ಕಾಸ ರುದ್ರಮ್ಮ ಮತ್ತು ಚೆನ್ನಮ್ಮ ಮತ್ತು ಮಲಸರ್ಜ ದೊರೆಗೆ ತೋರಿಸಿದಾಗ ಅತ್ಯಂತ ಖುಷಿಯಿಂದ ಮತ್ತು ಅತ್ಯಂತ ಆನಂದದಿಂದ ಮಗುವನ್ನು ತೊಗೊಂಡು ಕಾಸ ಪ್ರೀತಿ ವಾತ್ಸಲ್ಯದಿಂದ ಅಂದ್ರಲ್ಲಿ ಅವರಲ್ಲಿ ಮಕ್ಕಳಿಲ್ಲ ಅನ್ನುವಂಥದ್ದು ಒಂದು ಕೊರತೆ ದೂರ ಆಗಿಬಿಡ್ತೈತಿ. ನಮಗೊಂದು ಮಗು ಆಯಿತು, ಮಗು ಸಿಕ್ತು ಅಂತ ಹೇಳ್ತಾರೆ.
ಅವಾಗ ಅದು ಏನಾಗ್ತಿದ್ರಿಪ್ಪ ಅಂತಂದ್ರೆ ದೇವಶಿಶು ಅರಮನೆ ಪ್ರವೇಶ ಮಾಡಿದ್ದ ಒಂದು ಕಾರಣದಿಂದ ದೇವರು ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅವಾಗ ಅಲ್ಲಿ ರುದ್ರಮ್ಮ ಅವರು ಹೊಟ್ಟೆಲೆ ನಿಲ್ತಾರ. ಅವಾಗ ಅವರು ಹೊಟ್ಟೆಲೆ ನಿಲ್ತುಕೊಡಕ ಅಂತಂದ್ರೆ ಅವಾಗ ಅವರು ಹೊಟ್ಟೆಲೆ ಜನಿಸ್ತಕ್ಕಂಥವನು ಬಾಪು ಸಾಹೇಬ್ ಅಂತ ಹೇಳಬಹುದು. ಇದಾದ ಬಳಿಕ ಇಬ್ಬರು ಮಕ್ಕಳಾಗ್ತಾರೆ. ಇಬ್ಬರು ಮಕ್ಕಳು ಕೂಡ ಒಂದು ಗುರುಮಠದ ಒಂದು ರಾಜಮನೆತನದ ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳನ್ನಾಗಿ ಭಾವಿಸಿ ಇವರು ಅಗ್ದಿ ಉತ್ಸಾಹಕತೆಯಿಂದ ಅವರಿಬ್ಬರನ್ನು ಕೂಡ ಆಟದಲ್ಲಿ ನಿರತರವಾಗಿ ಆಟದಲ್ಲಿ ಕೂಡ ಅವ್ರನ್ನ ಉತ್ಸಾಹಕತದಲ್ಲಿ ಇಬ್ಬರು ಕೂಡ ಬೆಳೆಸ್ತಾ ಬರ್ತಾರೆ. ಆವಾಗ ಬಾಪುನಲ್ಲಿ ಬರ್ತಾ ಏನಾಗ್ತದ್ರಿಪ್ಪ ಅಂತಂದ್ರೆ ಈ ಎಷ್ಟೋ ಆಗಲಿ ಇವ್ ದತ್ತಕ್ಕೆ ಬಂದಾನ, ಇವಾಗ ನನ್ನ ರಾಜ್ಯದಲ್ಲಿ ಕೂಡ ಇವಾಗ ಹೋಗ್ತತಿ ಅಂತ ಹೇಳ್ಕ ತಿಳ್ಕೊಂಡು ಅವನಲ್ಲಿ ಕಾರಸ್ಥಾನವನ್ನ ಒಂದು ಭೇದ ಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಚಾಲೂ ಮಾಡ್ತಾನೆ. ಅದೇ ಸಮಯದಲ್ಲಿ ಕೂಡ ಮಡಿವಾಳೇಶ್ವರರು ದೇವ ಶಿಶು ಆಗಿದ್ದಕ್ಕಾಗಿ ಅವರು ತಮ್ಮ ಬಾಲ್ಯಾವಸ್ಥೆಯಿಂದ ಕೂಡ ಯೋಗ ಜಪ ತಪದಲ್ಲಿ ನಿರತರಾಗ್ತಾರೆ. ಹೀಗಾಗಿ ಅವರು ಯೋಗ ಜಪ ತಪದಲ್ಲಿ ನಿರತರಾಗಿದ್ದಕ್ಕಾಗಿ ಇವರಲ್ಲಿ ಅದನ್ನು ಸಹಿಸ್ಕೊಳಕ್ಕಾಗದೆ ಅವ್ರ ಮೇಲೆ ಕಾರಸ್ಥಾನದಿಂದ ಮಾಡಿ ಅವರೊಂದು ಕೆಟ್ಟ ಅಭಿಪ್ರಾಯದಿಂದ ಅವ್ರನ್ನ ಹೀಯಾಳಿಸೋದು ಮಾಡ್ತಾನೆ. ಈ ಹಲವು ಕಾರಣದಿಂದ ಕಲಹಗಳು ಸ್ಟಾರ್ಟ್ ಆಗ್ತಾವ. ಗುರು ಮಡಿವಾಳೇಶ್ವರರು ತಮ್ಮ ಬಾಲ್ಯಾವಸ್ಥೆಯಲ್ಲಿ ಕೂಡ ದೊಡ್ಡ ಹಾವುಗಳನ್ನು ಹಿಡಿದುಕೊಂಡು ದೊಡ್ಡ ಸರ್ಪಗಳನ್ನು ಕೂಡ ಹಿಡಿದುಕೊಂಡು ಅವನ ಮಾಲೆ ರೂಪದಲ್ಲಿ ಕೊರಳಲ್ಲಿ ಹಾಕೋದು ಅಥವಾ ಹಗ್ಗದ ರೂಪದಲ್ಲಿ ಕೈಯಲ್ಲಿ ಹಿಡಿದು ಆಟವನ್ನು ಆಡುತ್ತಾ ಈ ರೀತಿಯಾಗಿ ಬಾಲ್ಯಾವಸ್ಥೆಯಲ್ಲಿ ಕೂಡ ಅವರು ಅನೇಕ ಪವಾಡಗಳನ್ನು ಮಾಡ್ತಾರೆ. ಇನ್ನೊಂದು ಏನಪ್ಪ ಹೇಳ್ಬೋದು ಅಂತಂದ್ರೆ ಅವರು ಕಲ್ಮಠದೊಬ್ಬರು ಚರಮೂರ್ತಿಗಳಾಗಿರ್ತಕ್ಕಂಥ ಪೂಜೆ ನಿರತರ ಸಮಯದಲ್ಲಿ ಅವರು ಲಿಂಗ ಪೂಜೆಯಲ್ಲಿ ನಿರತರಾಗಿರ್ತಕ್ಕಂಥ ಸಮಯದಲ್ಲಿ ಅವರ ಕೈಯಲ್ಲಿರ್ತಕ್ಕಂಥ ಲಿಂಗವನ್ನು ಅವರು ಅದನ್ನು ತೆಗೆದುಕೊಂಡು ಹೋಗಿ ಬಾವಿಯಲ್ಲಿ ಹಾರತಾರೆ. ಬಾವಿಯಲ್ಲಿ ಹಾರಿದಾದ ನಂತರ ಎಲ್ಲರೂ ಕೂಡ ಗಾಬರಿಯಿಂದ ಬಂದು ಅಯ್ಯೋ ಮಡಿವಾಳೇಶ್ವರ ಬಾವಿಯಲ್ಲಿ ಹಾರಿದ್ರು ಅಂತೇಳಿ ಅವರು ಮಡಿವಾಳೇಶ್ವರನಲ್ಲಿ ಬಾವಿಯಲ್ಲಿ ಹುಡುಕುವಂಥ ಸಮಯದಲ್ಲಿ ಅವಾಗ ಅವರು ಮಾಯಾಗಿ ಬಂದ ಅಲ್ಲಿಂದ ನಾಗಲಾಂಬಿಕೆ ಅವರು ಸೊಂಟದಲ್ಲಿ ಕುಂತಿರ್ತಾರೆ. ಅಲ್ಲಿ ಅದೇ ಒಂದು ಪವಾಡನ್ನು ನೋಡಿ ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯವನ್ನು ಮೂಡಿಸುವಂಥ ಇದೊಂದು ಬಾಲ್ಯಾವಸ್ಥೆಯಲ್ಲಿ ಪವಾಡ ಅಂತ ಹೇಳಬಹುದು. ಬಾಲ್ಯಾವಸ್ಥೆಯಲ್ಲಿ ಇದೇ ರೀತಿಯಾಗಿ ಅವರು ಮಾಡ್ತಾ ಬಂದಾಗ ಒಂದ್ಸಲ ಏನಾಗ್ತದ್ರಿಪ್ಪ ಅಂತಂದ್ರೆ ಗೊನ್ನಾಗುರದಲ್ಲಿ ಚಿದಂಬರು ಮಹಾಯಜ್ಞವನ್ನು ಏರ್ಪಡಿಸಿರುತ್ತಾರೆ. ಮಹಾಯಜ್ಞವನ್ನು ಏರ್ಪಡಿಸಿದಂತಹ ಸಮಯದಲ್ಲಿ ಅವಾಗ ಎಲ್ರಿಗೂ ಕೂಡ ಚಿದಂಬರ ದೀಕ್ಷಿತರು ಒಂದೊಂದು ವ್ಯವಸ್ಥೆಯನ್ನು ಅವ್ರಿಗೆ ಹೇಳಿಕೊಟ್ಟಿರ್ತಾರೆ. ಇದನ್ನ ಅನ್ನದ್ದು ನೀ ನೋಡ್ಕೋ, ಇದನ್ನ ಅಡುಗೆ ಮನೆಗೆ ಸಂಬಂಧಪಟ್ಟಾಗ ನೀ ನೋಡ್ಕೋ, ಇದೇ ರೀತಿಯಾಗಿ ಹಲವರದು ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಅವಾಗ ಮಡಿವಾಳೇಶ್ವರ ಇವ್ರದ್ದು ಶಕ್ತಿ ಮತ್ತು ಇವ್ರದೊಂದು ವ್ಯಕ್ತಿತ್ವವನ್ನು ತಿಳಿದ ಅವ್ರು ಏನು ಮಾಡಿಬಿಡ್ತಾರೆ ಅಂತಂದ್ರೆ ಚಿದಂಬರ ಸ್ವಾಮಿಗಳು ಬಂದ ಮಡಿವಾಳೇಶ್ವರರಿಗೆ ಕೋಟಿಕೋಲಿಯದ್ದು ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಮಡಿವಾಳೇಶ್ವರರು ಎಲ್ಲಿರ್ತಾರೆ, ಮಡಿವಾಳೇಶ್ವರರು ಎಲ್ಲಿ ನೋಡ್ತಾರಲ್ಲ ಆ ಜಾಗದಲ್ಲಿ ಅನ್ನ ಸಮೃದ್ಧಿ ಯಾವಾಗಿದ್ರು ಆಗ್ತಿರ್ತಂತ ಹೇಳಿ ಅವಾಗ ಅವರಿಗೆ ಕೋಟಿಕೊಲ್ಲದ್ದು ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಅದನ್ನು ಕಂಡು ಅವರ ಮಗ ಆಗಿರ್ತಕ್ಕಂಥ ದೀಕ್ಷಿತರ ಮಗ ಆಗಿರ್ತಕ್ಕಂಥ ಮಡಿವಾಳೇಶ್ವರ ಇಷ್ಟೊಂದು ಶಕ್ತಿ ಇದೆ ಅಂದ್ರೆ ಈ ಶಕ್ತಿಯನ್ನು ಪರೀಕ್ಷೆ ಮಾಡಲೇಬೇಕಂತ ಹೇಳಿ ಆ ಕೋಟಿಕೊಲ್ಲದೊಳಗಡೆ ಇರ್ತಕ್ಕಂಥ ಒಂದು ತುಪ್ಪದ ಬಿಂದಿಗೆಯನ್ನು ತೆಗೆದಿಟ್ಟುಬಿಟ್ಟಿರ್ತಾರೆ, ಮುಚ್ಚಿಟ್ಟಿರ್ತಾರೆ. ಅವಾಗ ಅದು ಮಡಿವಾಳೇಶ್ವರ ವೀಕ್ಷಣೆ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಕಣ್ಣಿಗೆ ಬಿದ್ದಿರೋದಿಲ್ಲ. ಹೀಗಾಗಿ ಯಜ್ಞ ಮಾಡುವಂಥ ಸಮಯದಲ್ಲಿ ತುಪ್ಪ ಕಡಿಮೆ ಆಗ್ತತಿ. ಆ ತುಪ್ಪ ಕಡಿಮೆ ಆಗ್ಬಿಡ್ಕು ಅಂತಂದ್ರೆ ಅವಾಗ ಚಿದಂಬರ ದೀಕ್ಷಿತರು ಬಂದು ಯಪ್ಪ ನೀ ನೋಡಿದ ಮೇಲೆ ಈ ರೀತಿ ಆಗಬಾರ್ದು, ಯಾಕಾಗೈತೆ ಅಂತ ಕೇಳಿದಾಗ ಅವಾಗ ಅದನ್ನು ವಿಚಾರಣೆ ಮಾಡಿದಾಗ ಅವ್ರ ಮಗ ಈ ರೀತಿಯಾಗಿ ಮಾಡಿದಂತೆ ಕಂಡು ಬರ್ತತಿ. ಕಂಡು ಬಂದ ಸಮಯದಲ್ಲಿ ಅವಾಗ ಮಡಿವಾಳೇಶ್ವರ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದಾಗ ಇದಕ್ಕೆ ಮುಂದೆ ನೀವೇ ದಾರಿ ತೋರಿಸ್ಬೇಕಂತೇಳಿ ಚಿದಂಬರ ದೀಕ್ಷಿತರು ಕೇಳ್ಕೊಳ್ತಾರ. ಕೇಳ್ಕೊಂಡಂಥ ಸಮಯದಲ್ಲಿ ಏನಾಗ್ತಿದ್ರಿಪ್ಪ ಅಂತಂದ್ರೆ ಅವಾಗ ಮಲ್ಲಪ್ರಭೆ ನದಿಗೆ ಹೋಗಿ ಹರಿಯುವ ನೀರನ್ನು ತೆಗೆದುಕೊಂಡು ಬಂದು ನೀರನ್ನು ತುಪ್ಪನ್ನಾಗಿ ಮಾಡಿ ಅವರ ಯಜ್ಞಕ್ಕೆ ಕೊಡ್ತಾರೆ. ಯಜ್ಞ ಸಾಂಗೋಪಾಂಗವಾಗಿ ಮುಗಿದ ನಂತರ ಅವ್ರಿಗೆ ಎಲ್ಲರೂ ಕೂಡ ನಮಸ್ಕರಿಸಿ ಅವಾಗ ಮಡಿವಾಳೇಶ್ವರರು ಪವಾಡವನ್ನು ನೋಡಿ ಎಲ್ಲರೂ ಕೂಡ ಮೆಚ್ಚುತ್ತಾರೆ. ಅವಾಗ ಯಜ್ಞ ಮಾಡಿ ಉಳಿದಿರತಕ್ಕಂಥ ತುಪ್ಪವನ್ನು ನಾನು ಗಂಗೆಯಲ್ಲಿ ಕಡವನ್ನು ಇಸ್ಕೊಂಡು ಬಂದಿನಿ. ಕಡ ಅಂತಂದ್ರೆ ಏನೋ ಒಂದು ನಮ್ಮ ಇಸ್ಕೊಂಡ್ ಬಂದಿರ್ತೀವಲ್ಲ ಆ ರೀತಿ ಇಸ್ಕೊಂಡ್ ಬಂದಿರ್ತೀವಿ. ಅದನ್ನು ಹೊಳೆ ವಾಪಸ್ ಉಳಿದ ತುಪ್ಪವನ್ನು ನೀರನ್ನಾಗಿ ಮಾಡಿ ಮಲ್ಲಪ್ರಭೆ ನದಿಗೆ ಹಾಕ್ತಾರಂತ ಹೇಳಬಹುದು. ಸರ್, ಮಡಿವಾಳೇಶ್ವರ ಅವರ ಅಜ್ಜವರ ಬಾಲ್ಯದಲ್ಲಿ ಪವಾಡಗಳನ್ನ ಮಾಡಿದ್ದಾರೆ. ಸರ್, ಅವರ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡಿ. ಅವ್ರದ್ದು ವಿದ್ಯಾಭ್ಯಾಸದ ಬಗ್ಗೆ ಯಾವ ರೀತಿ ಇತ್ತರಿಪ್ಪ ಅಂತಂದ್ರೆ ಅವರು ದೇವ ಶಿಶು ಆಗಿರೋದ್ರಿಂದ ಹೀಗಾಗಿ ಅವರಲ್ಲಿ ಹುಟ್ಟುತನ ಬಂದಿರತಕ್ಕಂಥದ್ದು ಒಂದು ಅಗಾಧವಾಗಿರ್ತಕ್ಕಂಥ ಇತ್ತು. ಆದರೂ ಕೂಡ ಅವರು ಬಂದಿರತಕ್ಕಂಥ ಸಮಯದಲ್ಲಿ ಅವರು ಮಕ್ಕಳ ರಾಜ ಮನೆತನದ ಮಕ್ಕಳೊಡನೆ ಅವರು ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಯಾರ ಹತ್ರ ಮಾಡ್ತಿದ್ರಪ್ಪ ಅಂತಂದ್ರೆ ಹಾನಗಲ ವೆಂಕಿ ಚನ್ನಬಸವ ಶಾಸ್ತ್ರಿಗಳ ಹತ್ರ ಅವರು ಕೂಡ ರಾಜಮನೆತನದ ಮಕ್ಕಳು ಕೂಡ ಒಂದು ವಿದ್ಯಾಭ್ಯಾಸವನ್ನು ವಿಜೃಂಭಣೆಯಾಗಿ ಮಾಡ್ತಿದ್ರು. ಅದರಲ್ಲಿ ಯಾವುದೇ ರೀತಿಯಾಗಿ ಒಂದು ಸಲ ಅವರು ಹಿಂದೆ ಸರದೇ ಇಲ್ಲ, ಯಾವಾಗಿದ್ರೂ ತಮ್ಮ ಮುಂದೆಯನ್ನು ತೋರಿಸ್ತಕ್ಕಂಥದ್ದು ಈ ರೀತಿಯಾಗಿ ಹೇಳ್ಬೋದು. ಸರ್, ಗರಗದ ಮಡಿವಾಳಜ್ಜ ಅವರ ವಿದ್ಯಾಭ್ಯಾಸ ಏನಾಗಿದೆ ಸರ್? ಹೇಳ್ಬೇಕಂತಂದ್ರೆ ಗರಗದ ಮಡಿವಾಳೇಶ್ವರ ವಿದ್ಯಾಭ್ಯಾಸದಲ್ಲಿ ಅವರು ಅತ್ಯಂತ ಏನ್ರಿ ಹೇಳ್ಬೇಕಂತಂದ್ರೆ ಅವರು ದೊಡ್ಡ ಮಹಾನ್ ಪಂಡಿತರು. ಹೌದ್ರಿ, ಸಂಸ್ಕೃತದಲ್ಲಿ ಅವರೊಂದು ದೊಡ್ಡ ಮಹಾನ್ ಪಂಡಿತರು ಅಂತ ಹೇಳ್ಬೋದು. ಅದರಲ್ಲಿ ಏನು ತಪ್ಪಾಗಲಾರದು. ಯಾಕರಿಪ್ಪ ಅಂತಂದ್ರೆ ಅವರು ಏನು ಮಾಡ್ತಾರೆ ಅಂದ್ರೆ ಕಾಶಿಗೆ ಹೋಗ್ತಾರೆ. ಇಲ್ಲಿ ಎಲ್ಲ ಅರಮನೆ ಒಳಗಡೆ ಎಲ್ಲ ತಮ್ಮ ಬಾಲ ವಿದ್ಯಾಭ್ಯಾಸ ಮುಗಿಸಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಕಾಶಿಗೆ ಹೋಗ್ತಾರೆ.
ಕಾಶಿಗೆ ಹೋಗಿ ಅಲ್ಲಿ ಕಾಶಿಯಲ್ಲಿ ವಿದ್ಯಾಭ್ಯಾಸನ ಕಲಿತು ಕಾಶಿ ಮಹಾನ್ ಪಂಡಿತರನ್ನ ಕೂಡ ಅವರು ಅಲ್ಲಿ ಏನು ಮಾಡಿಬಿಡ್ತಾರೆ ಅಂತಾರೆ ಸೋಲಿಸಿ ಬರ್ತಾರೆ. ಅವರು ಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಸೋಲಿಸಿ ಬಂದಂಥ ಸಮಯದಲ್ಲಿ ಅವಾಗ ಅವ್ರು ಏನಾಗ್ತಿದ್ರಪ್ಪ ಅಂತಂದ್ರೆ ಇವ್ರ ಮೇಲೆ ಅವ್ರಿಗೊಂದು ಮನಸ್ಸು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನಪ್ಪ ಇವ್ರು ಇಂಥದ್ದೊಂದು ಮಹಾನ್ ಪಂಡಿತ ಅದಾನ, ಇವ್ರ ಮುಂದೆ ನಾವು ಎಂತೆಂಥ ಪಂಡಿತರಿದ್ರು ಎಲ್ಲ ನಾವು ಸೋತ್ ಹೊಂಟೇವಿ, ಇವ್ರನ್ನ ಹೇಗಾದರೂ ಮಾಡಿ ನಾವು ಇವ್ರನ್ನ ಸೋಲಿಸ್ಬೇಕಲ್ಲ ಅಂತ ಅವ್ರ ತಲೆ ಒಳಗಡೆ ಇಟ್ಕೊಂಡು ಅವಾಗ ಏನು ಮಾಡ್ಬಿಡ್ತಾರೆ ಅಂತಂದ್ರೆ ತಮ್ಮ ಗುರುಗಳಾಗಿರ್ತಕ್ಕಂಥವ್ರು ಅವಾಗ ಮಡಿವಾಳೇಶ್ವರ ಗುರುಗಳಲ್ಲಿ ಹೋಗಿ ಅವರೊಂದು ಮನೆಯಲ್ಲಿ ಮಾಡಿಕೊಡ್ತಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಸೋಲಿಸ್ಬೇಕು ಗುರುಗಳ ಇದಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಆವಾಗ ಅವ್ರ ಗುರು ಮಡಿವಾಳೇಶ್ವರರ ಅವ್ರ ಗುರುಗಳಾಗಿರ್ತಕ್ಕಂಥವ್ರು ಬಂದ ಆವಾಗ ಮಡಿವಾಳೇಶ ನೀನು ಗುರು ಕಾಣಿಕೆ ಏನು ಕೊಟ್ಟಿದ್ದೀಪ ಅಂತ ಕೇಳಿದಾಗ ಇವಾಗ ನಾ ಗುರು ಕಾಣಿಕೆ ಏನು ಕೊಟ್ಟಿಲ್ರಿ ಅಂತ ಕೇಳ್ತಾರೆ ಗುರುಗಳ ಹತ್ರ. ಅವಾಗ ಏನಾದರೂ ಗುರು ಕಾಣಿಕೆ ಕೊಡು ಅಂತ ಕೇಳಿದಾಗ ಇವಾಗ ನನ್ನ ಹತ್ರ ಗುರು ಕಾಣಿಕೆ ಕೊಡಲು ಏನಿಲ್ಲ, ನೀವು ಕಲಿಸಿರ್ತಕ್ಕಂಥ ವಿದ್ಯೆ ಮಾತ್ರ ಐತೆ ನನ್ನ ಕಡೆ, ಆ ವಿದ್ಯೆ ಬಿಟ್ಟು ನನ್ನಂತಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ಹೌದು ಹಾಗಾದ್ರೆ ನೀವು ಕಲಿತಿರ್ತಕ್ಕಂಥ ವಿದ್ಯೆನ ನನಗೆ ಗುರು ಕಾಣಿಕೆಯನ್ನು ಕೊಡ ಅಂತ ಕೇಳ್ತಾರೆ. ಆವಾಗ ತಮ್ಮ ಕಮ್ಮಡಲ್ಲಿ ಒಂದು ತೊಗೊಂಡು ಅವಾಗ ಇನ್ನು ಮೇಲೆ ನಿಮ್ಮ ಗುರು ಕಾಣಿಕೆ ತಗೋರಿ, ನಿಮ್ಮ ವಿದ್ಯಾನ ನಿಮಗೆ ದಾರಿ ಇರುತ್ತೆ ಅಂತ ಅವ್ರಿಗೆ ದಾರಿ ಎರೆದು ಹೋಗ್ತಾರೆ. ಅಂದಿನಿಂದ ಅವ್ರ ಗುರು ಮಡಿವಾಳೇಶ್ವರರು ಸಂಸ್ಕೃತ ಶಬ್ದಗಳನ್ನು ಮಾತನಾಡಲು ಹೋಗೋದಿಲ್ಲ, ಬರೀ ಆಡು ಭಾಷೆ ಒಳಗಡೆ ಬಂದು ಬಿಡ್ತಾರೆ. ಗ್ರಾಮೀಣ ಆಡು ಭಾಷೆ ಒಳಗಡೆ ಅವರು ತೊಡಗೋತ ಅಂತ ಹೇಳ್ಬೋದು. ಅವಾಗ ಕಾಶಿಯಿಂದ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದ ಆವಾಗ ಅವ್ರಿಗೆ ವಿದ್ಯೆಯನ್ನು ಅಲ್ಲೇ ದಾರಿ ಎರೆದು ಬರ್ತಾರೆ ಗುರು ಮಡಿವಾಳೇಶ್ವರರು. ಗ್ರಾಮೀಣ ಆಡು ಭಾಷೆ ಒಳಗಡೆ ಯಾವ ರೀತಿಯಾಗಿ ಗುರು ಮಡಿವಾಳೇಶ್ವರರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದ್ರೆ ಒಬ್ಬನ ಮಹಾಪಂಡಿತ ಅಂದ್ರೆ ಅಗ್ದಿ ಒಂದು ಮೇಧಾವಿ ಪಂಡಿತ ಚಕ್ರವರ್ತಿ ಪಂಡಿತ ಅಂತ ಹೇಳಿದ್ರು ಕೂಡ ಅಡ್ಡಿ ಇಲ್ಲ. ಅವನು ಬಂದ ಮಡಿವಾಳೇಶ್ವರನ ಸವಾಲದಲ್ಲಿ ಕೇಳ್ತಾನೆ. ಅವಾಗ ಅವನು ಏನು ಹೇಳ್ತಾನಪ್ಪ ಅಂತಂದ್ರೆ ನಾನು ಕರೆ ಇದ್ದಿದ್ದು ಸುಳ್ಳು ಮಾಡ್ತೀನಿ, ಸುಳ್ಳು ಇದ್ದಿದ್ದು ಕರೆ ಮಾಡ್ತೀನಿ, ಇದನ್ನು ಬೇಕಾದವ್ರು ನೀವು ಕೇಳ್ಕೊಬೋದು ಅಂತ ಕೇಳಿದಾಗ ಅವಾಗ ಮಡಿವಾಳೇಶ್ವರರು ಏನು ಮಾಡ್ತೀನಿ ನೀನು, ಏನು ಕರೆ ಸುಳ್ಳು ಮಾಡ್ತೀನಿ ಅಂತ ಕೇಳಿದಾಗ ನೀವು ಏನು ಕೇಳ್ತೀರಿ ಕೇಳ್ರಿ, ಅದನ್ನು ಸುಳ್ಳು ಮಾಡಿ ತೋರಿಸ್ತೀನಿ, ನೀವು ಕರೆ ಇದ್ದಿದ್ದನ್ನು ಸುಳ್ಳು ಮಾಡ್ತೀನಿ, ಸುಳ್ಳು ಇದ್ದು ಕರೆ ಮಾಡಿ ತೋರಿಸ್ತಾನೆ ಅಂತ ಕೇಳ್ತಾರೆ. ಅವಾಗ ಮಡಿವಾಳೇಶ್ವರರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವಾಗ ನೀನು ನಿಮ್ಮ ಅಪ್ಪಗೆ ನೀವು ಹುಟ್ಟಿಲ್ಲ ಅನ್ನುವಂಥದ್ದನ್ನ ಪದ ಇದನ್ನು ಸುಳ್ಳು ಮಾಡಿ ತೋರಿಸು ಅಂತ ಹೇಳ್ತಾರೆ. ಅವಾಗ ಮಹಾನ್ ಪಂಡಿತ ಏನು ಮಾಡಿಬಿಡ್ತಾನೆ ಅಂತಂದ್ರೆ ತಿಂಗಳಾನುಗಟ್ಟಲೆ ತನ್ನಲ್ಲಿ ಇರ್ತಕ್ಕಂಥ ತನ್ನ ಪುಸ್ತಕಗಳನ್ನು ಸಂಸ್ಕೃತ ಪುಸ್ತಕಗಳನ್ನು ಎಲ್ಲವನ್ನು ತೆಗೆದು ಹಾಕಿ ನೋಡ್ತಾನೆ. ಅದರ ಒಳಗಡೆ ಈ ಶಬ್ದ ಸಿಗೋದಲ್ಲ. ಅವಾಗ ನಂದು ತಪ್ಪಾತ್ಮ ಮಹಾತ್ಮ ಅಂತೇಳಿ ನೋಡ್ರಿ ಅವ್ರ ಅಪ್ಪಗ ಹುಟ್ಟಿಲ್ಲ ಅನ್ನುವಂಥ ಶಬ್ದನ ಹೆಂಗೆ ಸುಳ್ಳು ಮಾಡೋಕ್ಕಾಗ್ತೈತಿ? ಸುಳ್ಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಹುಟ್ಟಲೇಬೇಕಂದ್ರೆ ಒಬ್ಬರು ಜನಕ್ಕೆ ನಮ್ಮ ಕಾರಣಕರ್ತರು ಬೇಕಲ್ಲ. ಹೀಗಾಗಿ ಅದನ್ನು ಆಗೋದಿಲ್ಲ. ಇವರು ಹೋದ್ರು ಮಹಾಪಂಡಿತ ಪಾಯು ಅಂತೇಳಿ ಮಡಿವಾಳೇಶ್ವರಿಗೆ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತೊಗೊಂಡು ಅವ್ರು ಹೊಳೆ ಕಾಶಿಗೆ ಹೋಗ್ತಾನಂತ ಹೇಳ್ಬೋದು. ಸರ್, ಮಡಿವಾಳೇಶ್ವರ ಸ್ವಾಮಿಗಳು ಸರ್ ಕಾಶಿಯಲ್ಲಿ ತಮ್ಮ ವಿದ್ಯಾಭ್ಯಾಸನ ಮುಗಿಸಿದಾದ್ಮೇಲೆ ತಮ್ಮ ರಾಜ್ಯ ಮನೆತನದಲ್ಲಿ ಹೋಗಿ ಅವರಿಗೆ ಯಾವ್ದಾದ್ರು ಸ್ಥಾನಗಳನ್ನು ಕೊಟ್ರ? ಹೌದು ಸರ್, ಅವ್ರಿಗೆ ರಾಜ್ಯ ಮನೆತನದಲ್ಲಿ ಅವ್ರಿಗೆ ಸ್ಥಾನವನ್ನು ಕೊಡಬೇಕಂತ ನಿರ್ಧಾರ ಮಾಡಿರ್ತಾರೆ. ಆದ್ರೆ ರಾಜ ಜಿತೇಂದ್ರ ಏನು ಮಾಡ್ಬೇಕಂದ್ರೆ ಸ್ಥಾನವನ್ನು ಕೊಡಬೇಕಂದ್ರೆ ಆ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡಬೇಕಲ್ಲ. ಇವಾಗ ಅಲ್ಲಿ ಕಲ್ಮಠಕ್ಕೆ ಅವ್ರನ್ನ ಪಟ್ಟಾಭಿಷೇಕ ಮಾಡ್ಬೇಕಂತ ಹೇಳಿ ಅವಾಗ ಎಲ್ಲರೂ ಹೇಳ್ತಾರೆ. ಅವಾಗ ರಾಜ ಇವ್ರನ್ನ ಒಮ್ಮೆಲೆ ಕಲ್ಮಠಕ್ಕೆ ಪಟ್ಟಾಭಿಷೇಕ ಮಾಡೋದು ಬೇಡ, ಇವರನ್ನು ಪರೀಕ್ಷೆಗೆ ಒಳಗೆ ಮಾಡೋಣ, ಇವರು ಆ ಪರೀಕ್ಷೆಯಲ್ಲಿ ಗೆದ್ದರೆ ಮಾತ್ರ ನಾವು ಅವರನ್ನ ಪಟ್ಟಾಭಿಷೇಕ ಮಾಡೋ ಅಂತ ತಿಳ್ಕೊಂಡು ಅವಾಗ ಏನು ಮಾಡ್ಬಿಡ್ತಾರೆ ಅಂತಂದ್ರೆ ತಮ್ಮ ಅರಮನೆಯಲ್ಲಿ ಎಲ್ಲ ಸಾಧು ಸಂತರನ್ನ ಕರೆಸಿ ಕೋಪಾದ ಮೇಲೆ ಅವರಿಗೆ ಊಟವನ್ನು ಮಾಡಲಿಕ್ಕೆ ಹೇಳ್ತಾರೆ, ಪ್ರಸಾದವನ್ನು ಸ್ವೀಕಾರ ಮಾಡುವಂತ ಹೇಳ್ತಾರೆ. ಅವಾಗ ಅರೆಬತ್ತಲೆಯಾಗಿರ್ತಕ್ಕಂಥ ಕನ್ಯೆಯರನ್ನು ಕರೆದುಕೊಂಡು ಬಂದು ಅವರಿಗೆಲ್ಲ ಭೋಜನವನ್ನು ಕೊಡಿಸುವಂಥ ಕಾರ್ಯಕ್ರಮವನ್ನು ಕೈಗೊಳ್ತಾರೆ. ಅವಾಗ ಅಲ್ಲಿರ್ತಕ್ಕಂಥ ಎಲ್ಲ ಸಾಧು ಸಂತರು ಅವರ ಕಾಮದೃಷ್ಟಿಯಿಂದ ಅವ್ರಿಗೆ ಮನಸ್ಸೆಲ್ಲ ವಿಚಲಿತಗೊಳ್ಳತೈತಿ. ಅವಾಗ ಮಡಿವಾಳೇಶ್ವರಲ್ಲಿ ಬಂದಿರತಕ್ಕಂಥ ಅರೆಬತ್ತಲೆಯಾಗಿರ್ತಕ್ಕಂಥ ಕನ್ಯೆಯರನ್ನು ತನ್ನ ಮಕ್ಕಳ ರೂಪದೊಳಗೆ ನೋಡಿ ರಾಜ ಮಾಡ್ತಕ್ಕಂಥ ಪರೀಕ್ಷೆಯಲ್ಲಿ ಅವನು ಜಿತೇಂದ್ರನ ಮಡಿವಾಳೇಶ್ವರ ಮೇಲುಗೈಯನ್ನು ಸಾಧಿಸ್ತಾರಂತ ಹೇಳ್ಬೋದು ಸರ್. ಇಲ್ಲಿ ಸರ್ ಇದೇ ರೀತಿ ಒಂದೇ ಪರೀಕ್ಷೆಗಳನ್ನು ನಡೆದ್ವಾ? ಈ ತರ ಹಲವಾರು ಪರೀಕ್ಷೆಗಳು ಅವ್ರ ಜೀವನದಲ್ಲಿ ಮಡಿವಾಳೇಶ್ವರ ಅಜ್ಜವ್ರ ಜೀವನದಲ್ಲಿ ನಡೆದ ಸರ್? ಅವರ ಜೀವನದಲ್ಲಿ ಹಲವಾರು ರೀತಿಗಳನ್ನ ಪರೀಕ್ಷೆಯನ್ನು ಮಾಡ್ತಾರೆ. ಅವಾಗ ಬಾಪು ಸಾಹೇಬ್ ಅಂತಕ್ಕಂಥವ್ನು ಏನು ಮಾಡ್ತಾನ್ರಿಪ್ಪ ಅಂತಂದ್ರೆ ಜಿತೇಂದ್ರ ಪರೀಕ್ಷೆಯಲ್ಲಿ ಗುರು ಮಡಿವಾಳೇಶ್ವರ ಮೇಲುಗೈ ಸಾಧಿಸ್ತಾರೆ. ಅದೇ ರೀತಿಯಾಗಿ ಬಾಪು ಸಾಹೇಬ್ ಕೂಡ ಬಂದ ಅವ್ರನ್ನ ಏನು ಮಾಡ್ಬಿಡ್ತಾನ್ರಿಪ್ಪ ಅಂತಂದ್ರೆ ಕುಟಿಲತನದಿಂದ ಅವಾಗ ಆಪ್ತ ಶಿಷ್ಯನಾಗಿರ್ತಕ್ಕಂಥ ಜಕಾತಿ ಬಸಲಿಂಗಪ್ಪ ಅಂತ ಇರ್ತಾನೆ. ಅವ್ರ ಜೊತೆ ಅವ್ರಿಗೆ ಏನು ಮಾಡ್ತಾನೆ ಅಂದ್ರೆ ನೀ ಕಾಶಿಗೆ ಹೋಗಿ ಗಂಗಾ ಜಲವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಅವಾಗ ಗಂಗಾ ಜಲ ತೊಗೊಂಡ್ಕೊಂಡು ಬರಕ ಸುಳ್ಳು ಅಕಸ್ಮಾತ್ ಎಲ್ಲಾರ ಬೇರೆ ನೀರು ತೊಗೊಂಬಂದು ಗಂಗಾ ಜಲ ಅಂತ ಕೊಟ್ಟರೆ ಏನು ಮಾಡೋದು ಅಂತೇಳಿ ಅವ್ರು ಕೂಡ ಒಬ್ಬನ ವ್ಯಕ್ತಿಯನ್ನು ಕಳಿಸ್ತಾರೆ. ಅವನ ಹೆಸರು ಜಕಾತಿ ಬಸಲಿಂಗಪ್ಪ ಅಂತೇಳಿ ಅವ್ರು ಕೂಡ ಅವ್ರು ಕಾಶಿಗೆ ಹೋಗಿ ಗಂಗಾ ಜಲ ತೊಗೊಂಬರಲು ಹೋಗ್ತಾರಂತ ಹೇಳ್ಬೋದು ಸರ್. ಸರ್ ಗಂಗಾ ಜಲ ತರೋಕೆ ಇವರು ಮಡಿವಾಳೇಶ್ವರ ಅಜ್ಜವರು ಹೋದಾಗ ಮುಂದೆ ಏನಾಗ್ತದೆ ಸರ್? ಸರ್ ಗಂಗಾ ಜಲ ತೊಂಬರಕ್ಕೆ ಮಡಿವಾಳೇಶ್ವರ ಹೋಗ್ತಾರೆ. ಹೋದಂಥ ಸಮಯದಲ್ಲಿ ಅವರು ಬಾಪು ಸಾಹೇಬ್ ಏನು ಮಾಡ್ತಾನೆ ಅಂದ್ರೆ ಇದನ್ನ ಸಮಯವನ್ನು ಸಾಧಿಸಿಕೊಂಡ ಅವಾಗ ಮಡಿವಾಳೇಶ್ವರ ಕಲ್ಮಠಕ್ಕೆ ಉತ್ತರಾಧಿಕಾರಿ ಮಾಡೋದು ಅವನಿಗೆ ಇಚ್ಛಾ ಇರಂಗಿಲ್ಲ. ಹೀಗಾಗಿ ಅವ್ನು ಗಂಗಾ ಜಲ ತೊಂಬರಲು ಕಾಶಿಗೆ ಹೋಗಿದ್ದಾನೆ. ಅವ್ರು ಬರುವಷ್ಟರಲ್ಲಿ ಕಲ್ಮಠಕ್ಕೆ ಉತ್ತರಾಧಿಕಾರಿಗಳನ್ನ ಮಾಡಬೇಕಂತ ಹೇಳಿ ಗಂದಿವಾಡ ಗುರುಸಿದ್ಧ ಸ್ವಾಮಿಗಳು ಕರ್ಕೊಂಡು ಬಂದ ಕಲ್ಮಠಕ್ಕೆ ಉತ್ತರಾಧಿಕಾರಿನಾಗಿ ನೇಮಿಸಿ ಪಟ್ಟಾಭಿಷೇಕವನ್ನು ನಡೆಸಿ ಪ್ರಾರಂಭ ಮಾಡಿ ಅದನ್ನು ಮುಗಿಸಿಬಿಟ್ಟಿರ್ತಾರಂತ ಹೇಳ್ಬೋದು. ಮಡಿವಾಳೇಶ್ವರ ಬರೋಷ್ಟರಿಗೆ ಅಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿದಿರುತ್ತೆ. ಸರ್ ಆ ಸಂದರ್ಭ ಆದ್ಮೇಲೆ ಅದು ಮಡಿವಾಳೇಶ್ವರ ಮನಸ್ಸಿನ ಮೇಲೆ ಯಾವ ತರ ಪರಿಣಾಮ ಬರುತ್ತೆ ಸರ್? ಅದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತಂದ್ರೆ ಮಡಿವಾಳೇಶ್ವರ ಬಂದ ಅವಾಗ ಅದನ್ನ ಬರ್ತಾರ, ಕಾಶಿಯಿಂದ ಗಂಗಾ ಜಲ ತೊಗೊಂಡ್ಬರ್ತಾರೆ. ಬರಗೋಡ್ಕ ಅಂತಂದ್ರೆ ಕಾರ್ಯಕ್ರಮವನ್ನು ಮಾಡಿ ಆಲ್ರೆಡಿ ಒಬ್ಬರು ಗುರುಸಿದ್ಧ ಸ್ವಾಮಿಗಳು ಅಲ್ಲಿ ಪೀಠಾಧಿಪತಿಗಳನ್ನ ಮಾಡಿರ್ತಾರೆ. ಇವರು ಬರೋಷ್ಟರಲ್ಲಿ ಅವ್ರು ಏನ್ ಮಾಡ್ಬಿಡ್ತಾರೆ ಅಂತ ಕೋಟೆ ಬಾಗಿಲನ್ನು ಮುಚ್ಚಿಬಿಡ್ತಾರೆ. ಕೋಟೆ ಬಾಗಿಲನ್ನು ಮುಚ್ಚಿದ್ದು ಕಂಡ ಅವಾಗ ಮಡಿವಾಳೇಶ್ವರ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ
ಅವಾಗ ಸಿಟ್ಟಿಗೆ ಬಂದ ಕಾಸು ತಮ್ಮ ಹುಟ್ಟ ಬಟ್ಟೆಯನ್ನು ಅದನ್ನು ಬಿಚ್ಚಿ ಕ್ಯಾಸ್ರಿ ಕಣ್ಣ ದೃಷ್ಟಿಯಿಂದ ಬೆಂಕಿಯನ್ನು ಬಿಟ್ಟು ಸುಟ್ಟು ಕಾಸು ನಮಗೆ ಕಿತ್ತೂರು ಹಂಗ ಬೇಡ ಅಂತ ಹೇಳಿ ಕ್ಯಾಸ್ರಿ ಅಲ್ಲಿಂದ ಅವರು ಆ ಬೂದಿಯನ್ನು ತೂರಿ ಕ್ಯಾಸ ಇನ್ನು ಇದು ಕೋಟೆ ಯಾವಾಗಿದ್ರು ಹಾಕಲಿ ಇಲ್ಲಿ ಕತ್ತಿ ಕರ ಉಳ್ಳಾಡುವಂತಂಗೆ ಆಗಲಿ ಅಂತ ಕ್ಯಾಸ ಶಾಪವನ್ನು ಇಟ್ಟು ಕಾಸ ಅವಾಗ ಅವರು ದೇಶ ಸಂಚಾರ ಮಾಡ್ತಾ ಅಲ್ಲಿಂದ ಗುರು ಮಡಿವಾಳೇಶ್ವರ ದೇಶ ಸಂಚಾರಕ್ಕಾಗಿ ಅವರು ಹೊರಡ್ತಾರಂತ ಹೇಳ್ಬೋದು ಸರ್. ಸರ್ ಅದಾದ್ಮೇಲೆ ಮುಂದೆ ಏನಾಗುತ್ತೆ? ಅದಾದ್ಮೇಲೆ ಮುಂದೆ ಏನಾಗ್ತದ್ರಿ ಸರ್ ಅಂತಂದ್ರೆ ಅವರು ಶಾಪವನ್ನು ಇಟ್ಟಿದ್ದಕ್ಕಾಗಿ ಅಲ್ಲಿರ್ತಕ್ಕಂಥ ದ್ವಾರ ಬಾಕಲವ್ರು ಹೋಗಿ ಕ್ಯಾಸ ಅವ್ರು ರಾಜನಲ್ಲಿ ಹೇಳಿದಾಗ ಅವಾಗ ಸಿಟ್ಟು ಬಂದ ಕಾಸ ರಾಜ ಏನು ಮಾಡ್ಬೇಕಂದ್ರೆ ಸೈನಿಕರ ಗುಂಪನ್ನು ಕಳಿಸ್ತಾನ. ಆ ಸೈನಿಕರು ಅವ್ರ ಕುದುರೆಯನ್ನು ಏರಿ ಕ್ಯಾಸ ಮಡಿವಾಳೇಶ್ವರ ಹಿಡಿದ ಕಾಸ ಬಂಧಿಸಿ ಅವ್ರನ್ನ ಕರೆ ತರಲು ಹೇಳ್ತಾರೆ, ಅವ್ರು ಶಿಕ್ಷೆ ಕೊಡ್ಬೇಕಂತೇಳಿ. ಅವಾಗ ಅವರು ಸೈನಿಕರು ಬರುವಂಥ ಸಮಯದಲ್ಲಿ ಗುರು ಮಡಿವಾಳೇಶ್ವರ ನೋಡ್ತಾರೆ, ನೋಡಿ ಕ್ಯಾಸ ಸೈನಿಕರನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಕ್ಯಾಸ ಅವ್ರನ್ನ ನೆಲಕ್ಕೆ ಉಳಿಸಿಬಿಡ್ತಾರೆ. ಬರುವಂತಿದ್ದಂತೆ ಅವರೆಲ್ಲ ತಮ್ಮ ದಿವ್ಯ ದೃಷ್ಟಿಯಿಂದ ಅವರಿಗೆ ಕೋಪಕ್ಕೆ ಒಳಗಾಗಿ ಕ್ಯಾಸ ಬಿದ್ದು ಕಾಸ ನೆಲಕ್ಕೆ ಉರುಳಿ ಬಿದ್ದು ಉರುಳಾಡಿ ಅವಾಗ ತಪ್ಪಾತಂತ ಕ್ಯಾಸ ಮಡಿವಾಳಜ್ಜನ ಕಾಲಿಗೆ ಬಿದ್ದು ಕಾಸ ಅವ್ರು ಹೊಳ್ಳಿ ವಾಪಸ್ ಹೋಗಿ ಕ್ಯಾಸ ರಾಜನಲ್ಲಿ ಹೇಳ್ತಾರಂತ ಹೇಳ್ಬೋದು. ಅವರು ರಾಜನಂತಲ್ಲಿ ಬಂದ ಕಾಸ ಅವಾಗ ಅವ್ರು ಈ ರೀತಿಯಾಗಿ ಆಯಿತು ಮಡಿವಾಳೇಶ್ವರ ನಮ್ಮನ್ನ ಅವ್ರು ಉಗ್ರ ದೃಷ್ಟಿಯಿಂದ ನೆಲಕ್ಕೆ ಉರುಳಿಸರು ಅಂತ ಹೇಳಿ ಕಾಸ ರಾಜನಲ್ಲಿ ಹೇಳಿದಾಗ ಅವಾಗ ರಾಜ ಕೂಡ ಹೇಳ್ತಾರೆ ಅವರು ರಾಜಾಜ್ಞೆ ಆಗಿದೆ, ಬಂಧನ ಆಗಲೇಬೇಕು ಅಂತ ಕಾಸ ಹೇಳಿಕ ಸುದ್ದಿಯನ್ನು ಕಳಿಸಿದಾಗ ಅವಾಗ ಸೈನಿಕರು ಬಂದು ಗುರು ಮಡಿವಾಳೇಶ್ವರರಲ್ಲಿ ಪರಿಯಿಂದ ಕ್ಷಮೆಯನ್ನು ಆಚಿಸಿ ಗುರು ಮಡಿವಾಳೇಶ್ವರನ ನೀವು ರಾಜಾಜ್ಞೆ ಆಗಿದೆಪ್ಪ, ನೀವು ಬಂಧನ ಆಗಲೇಬೇಕು ಗುರುಗಳಂತ ಕೇಳ್ಕೊಂಡಾಗ ಆಯಿತು ರಾಜಾಜ್ಞೆಗೆ ನಾನು ಗೌರವ ಕೊಡ್ತೇನೆ ಅಂತ ಕಾಸ ಅವರು ಬಂಧನಕ್ಕೆ ಒಳಗಾಗ್ತಾರೆ. ಅವರು ಎಲ್ಲಿ ಬಂಧನಕ್ಕೆ ಒಳಗಾಗ್ತಾರಪ್ಪ ಅಂತಂದ್ರೆ ಬೆಳವಡಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ತೊಗೊಂಡು ಬಂದು ಕಸ ಅವ್ರು ಬಂಧನ ಮಾಡ್ತಾರಂತ ಹೇಳ್ಬೋದು ಸರ್. ಬಂಧನ ಆದ್ಮೇಲೆ ಮಡಿವಾಳೇಶ್ವರ ಅಜ್ಜನವರು ಮುಂದೆ ಏನ್ ಮಾಡ್ತಾರೆ ಸರ್? ಬಂಧನ ಮಾಡಿದ ನಂತರ ಅವರು ಮಡಿವಾಳೇಶ್ವರ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ದಿವ್ಯ ದೃಷ್ಟಿಯಿಂದ ತಮ್ಮ ತಪಶಕ್ತಿಯಿಂದ ಅಲ್ಲಿ ಮೇಲೆ ಇರ್ತಕ್ಕಂಥ ಚಾವಣಿ ಕಲ್ಲನ್ನು ಸರಿಸಿಬಿಟ್ಟು ಅಲ್ಲಿಂದ ಅವರು ಮಾಯಾ ಕ್ಯಾಸ ಮತ್ತು ದೇಶ ಸಂಚಾರ ಮಾಡ್ತಾ ಅವಳೆ ಅವರು ಯೋಗ ಸಿದ್ಧಿಗೋಸ್ಕರ ಅವರು ಪ್ರಯಾಣ ಮಾಡ್ತಾರಂತ ಹೇಳಲಾಗುತ್ತೆ ಸರ್. ಸರ್ ಮಡಿವಾಳೇಶ್ವರ ಅಜ್ಜನವರ ತಮ್ಮ ಜೀವನದಲ್ಲಿ ಯೋಗ ಸಿದ್ಧಿಯನ್ನು ಯಾವ ತರ ಪಡ್ಕೋತಾರೆ ಅಂದ್ರೆ ಸರ್ ಅವರು ಸೊಗಲ ಕ್ಷೇತ್ರಕ್ಕೆ ಹೋಗ್ತಾರೆ. ಸೊಗಲ ಕ್ಷೇತ್ರಕ್ಕೆ ಹೋಗಿ 12 ದಿನಗಳ ಕಾಲ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಅನ್ನ ಆಹಾರ ನೀರು ಇಲ್ಲದೆ ಕೂಡ ಒಂದು ಘೋರ ತಪಸ್ಸನ್ನು ಕೈಗೊಂಡು ಅವರು ಯೋಗ ಸಿದ್ಧಿಯನ್ನ ಪಡ್ಕೊಳ್ತಾರಂತ ಹೇಳ್ಬೋದು ಸರ್, ಇಲ್ಲೇ ಹೇಳಲಾಗುತ್ತೆ. ಸರ್ ಮಡಿವಾಳೇಶ್ವರ ಅಜ್ಜನವರ ಅವರ ಜೀವನದಲ್ಲಿ ಸಿದ್ಧಿಗಳನ್ನು ಅಳವಡಿಸಿಕೊಂಡಾದ್ಮೇಲೆ ಮತ್ತೆ ಪೌಡಗಳನ್ನು ಮುಂದುವರಿಸ್ತಾರ? ಹೌದು ಸರ್, ಪವಾಡಗಳನ್ನು ಮುಂದುವರಿಸ್ತಾರೆ. ಯಾವ ರೀತಿಯಾಗಿ ಪವಾಡಗಳನ್ನು ಮುಂದುವರಿಸ್ತಾರಪ್ಪ ಅಂತಂದ್ರೆ ಅವರು ಸೊಗಲ ಕ್ಷೇತ್ರದಲ್ಲಿ ಅಲ್ಲಿ ತಪಸ್ಸು ಮುಗಿದು ಬಂದ ನಂತರ ಅವಾಗ ಅವರು ಬೆಳವಡಿಗೆ ಹೋಗ್ತಾರೆ. ಬೆಳವಡಿಗೆ ಹೋಗಿ ಕ್ಯಾಸ ಅಲ್ಲಿ ವೀರಭದ್ರೇಶ್ವರ ಗುಡಿ ಮೇಲೆ ಹತ್ತಿ ಕ್ಯಾಸ ಅಲ್ಲಿ ಇರ್ತಕ್ಕಂಥ ಅವರು ಅಭಿಷೇಕಕ್ಕೆ ಹಾಲು ಇಟ್ಟಿರ್ತಾರೆ. ಹಾಲನ್ನು ಕುಡಿದ ಕಾಸ ಆ ಹಾಲಿನ ಕೂಡದಲ್ಲಿ ಬಂಗಾರದ ನಾಣ್ಯಗಳನ್ನು ಮಾಡಿ ಕ್ಯಾಸ ಅಲ್ಲಿ ಇರ್ತಕ್ಕಂಥ ಬಡಬಗರಿಗೆಲ್ಲರಿಗೂ ಕೂಡ ಅವರು ತಮ್ಮ ತಪಸ್ಸು ಸಿದ್ಧಿಯಿಂದ ಬಂಗಾರ ನಾಣ್ಯಗಳನ್ನು ಮಾಡಿ ಎಲ್ಲರಿಗೂ ಕೂಡ ಸುರುತ್ತಾರೆ. ಬಂಗಾರದ ಹಿಂಗೆ ಕೊಡ ಸುರುವಿರ ಕೊಡದೊಳಗಡೆ ಬಂಗಾರ ನಾಣ್ಯಗಳು ಬಿಡ್ತಾವ. ಅವಾಗ ಅದನ್ನಲ್ಲಿ ತಗೊಳ್ಳಂಥದ್ದು ಎಲ್ಲ ಬಡಬಗರಿಗಳು ಎಲ್ಲರಿಗೂ ಹಾಕೋರು ಅಂತ ಹೇಳ್ತಾರೆ ಮಡಿವಾಳಜ್ಜರ. ಅವಾಗ ಅಲ್ಲಿ ಬೆಳವಡಿಯಲ್ಲಿ ಇರ್ತಕ್ಕಂಥ ಸಾವುಕಾರರು ಮತ್ತು ಬಡವರು ಕೂಡ ಎಲ್ಲರೂ ಹಾಕೋತಾರೆ. ಅವಾಗ ಇಲ್ಲಿ ಅವರು ಮಡಿವಾಳಜ್ಜರು ಏನು ಹೇಳ್ತಾರಪ್ಪ, ಬಡವರು ಮಾತ್ರ ತಗೋರಿ, ಸಾವುಕಾರ ತಗೋಬೇಡ ಅಂತ ಹೇಳ್ತಾರೆ. ಅಲ್ಲಿ ಸಾವುಕಾರರು ತಗೊಂಡಿದ್ದಕ್ಕೆ ಇದು ಬೆಳವಡಿ ಅಲ್ಲ, ಇದು ಕತ್ತಿ ಬೆಳವಡಿ ಅಂತ ಹೆಸರು ಕೊಟ್ಟು ಅಲ್ಲಿಂದ ಮತ್ತೆ ಅವರು ಪ್ರಯಾಣ ಮಾಡ್ತಾರಂತ ಹೇಳಲಾಗುತ್ತೆ ಸರ್.